ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ದಶಮಿ ದಸರಾ ಹಬ್ಬ. ಸೊ ಇವತ್ತು ನಮ್ಮ ಮನೆಯಲ್ಲಿ ಹೇಗೆಲ್ಲ ನಾವು ಆಚರಿಸ್ತೀವಿ ಅಂತ ತೋರಿಸ್ತೀನಿ. ಮೈಸೂರವ್ರಿಗೆ ದಸರಾ ಹಬ್ಬ ಅಂದರೆ ಫುಲ್ಲು ಜಂಬೂ ಸವಾರಿನೇ ನೆನಪಾಗೋದು, ಫುಲ್ಲು ಜೋರು. ಇವತ್ತು ನಾನು ಇಲ್ಲಿ ಆಫ್ಟರ್ ಮ್ಯಾರೇಜ್ ನಾನಿಲ್ಲಿ ನಾನ್ ವೆಜ್ ಮಾಡ್ತೀನಿ. ಆದರೆ ಅಮ್ಮನ ಮನೆಯಲ್ಲಿ ದಸರಾ ಅಂದರೆ ದೇವ್ರು ಕೂರಿಸಿರ್ತಾರಲ್ವ, 9 ದಿನ ದೇವ್ರು ಕೂತಿರುತ್ತೆ, 10ನೇ ದಿನ ಕೂಡ ಇರುತ್ತೆ. ಸೊ ಜಂಬೂ ಸವಾರಿ ಆಗಿ ಮುಗಿಯೋ ತನಕ ನಮ್ಮ ಮನೆಯಲ್ಲಿ, ಮೈಸೂರು ಮನೆಯಲ್ಲಿ ನಾನ್ ವೆಜ್ ಮಾಡೋದಿಲ್ಲ. ಒಬ್ಬರು ಕೇಳ್ತಿದ್ರಲ್ಲ ಹೇಗೆ ದಸರಾ ನೀವು ಆಚರಿಸೋದು, ಚಿಕ್ಕದ್ರಲ್ಲಿ ಹೇಗಿತ್ತು ಇವಾಗ ಹೇಗಿತ್ತು ಅಂತ. ಮೈಸೂರಲ್ಲಿ ದಸರಾ ಇಸ್ ಸೋ ಫೇಮಸ್ ಅಲ್ವಾ. ಅಲ್ಲಿ ದೇವ್ರು ಕೂತಿರುತ್ತೆ, ಮೊದಲನೇ ದಿನದಿಂದನೇ ದೇವ್ರು ಕೂತಿರುತ್ತೆ, 10ನೇ ದಿನದ ತನಕನೂ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ತುಂಬಾ ಶ್ರದ್ಧಾ ಭಕ್ತಿಯಿಂದ ದಸರಾ ಹಬ್ಬನ ಆಚರಿಸ್ತೀವಿ. ಬನ್ನಿ ಈಗ ಪೂಜೆ ಮಾಡಬೇಕು. ಇನ್ನು ಕತೆ ಇವತ್ತು ಓದೋ ಹಾಗೇನು ಇಲ್ಲ, 9ನೇ ದಿನಕ್ಕೆ ಮುಗಿಸಿರ್ತೀನಿ. 10ನೇ ದಿನ ಏನಾದರೂ ನಾವು ದೇವಿ ಹೆಸರಲ್ಲಿ ಕಳಶ ಇಟ್ಟಿದ್ರೆ ಇವತ್ತು ಅದರ ವಿಸರ್ಜನೆ ಮಾಡಬೇಕು. ಸೊ ವಿಸರ್ಜನೆ ಪದ್ಧತಿ ಏನಿಲ್ಲ, ನಾವು ಲಕ್ಷ್ಮೀ ಪೂಜೆಯಲ್ಲಿ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ವಿಸರ್ಜನೆ ಮಾಡಬೇಕು ಅಷ್ಟೇ. ಅದಾದಮೇಲೆ ಒಂದು 7 ಜನಕ್ಕೆ, 5 ಜನಕ್ಕೆ ಅಥವಾ 9 ಜನಕ್ಕೆ ಈ ಥರ ತಾಂಬೂಲನ ಕೂಡ ಕೊಡಬೇಕು. ಸೊ ನಾನು ಕಳಶ ಇಟ್ಟಿಲ್ಲ, ಹಾಗಾಗಿ ನಾನು ಅದೆಲ್ಲ ಏನು ಮಾಡೋ ಆಗಿಲ್ಲ. ಸೊ ಬನ್ನಿ, ನೆನ್ನೆ ಆಯುಧ ಪೂಜೆ ಮಾಡಿದ್ದೀವಿ, ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ. ಇವತ್ತು ಅದರ ವಿಸರ್ಜನೆ ಮಾಡಬೇಕು. ಬನ್ನಿ ಮರದ ಹತ್ರ ಹೋಗಿ ಬನ್ನಿ ಮರಕ್ಕೆ ಪೂಜೆ ಮಾಡಿ, ಕತ್ತಿಗೆ ಪೂಜೆ ಮಾಡಿ, ಅಲ್ಲಿಂದ ಎಲೆಗಳನ್ನ ಕಿತ್ಕೊಂಡು ಬರಬೇಕು. ಕತ್ತಿ ತಗೊಂಡು ಹೋದ್ರೆ ಎಲ್ಲರೂ ಕತ್ತಿನೇ ನೋಡ್ತಾ ಇರ್ತಾರೆ, ಯಾಕಂದ್ರೆ ಅದು ಅಷ್ಟು ಉದ್ದ ಇದೆಯಲ್ಲ, ರೇರ್ ಅಲ್ವಾ. ಈಗ ಯಾರು ಹತ್ರ ಇಟ್ಕೊಳ್ಳೋದಿಲ್ಲ ಮನೇಲಿ. ರಾಜೇಶ್ ದೇವಸ್ಥಾನದಿಂದ ಬರೋಷ್ಟೊತ್ತಿಗೆ ನಾನಿಲ್ಲಿ ಆರತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರಿಗೆ ಭಾಗದಲ್ಲೇನೆ ಕಾಲು ತೊಳೆದ್ಬಿಟ್ಟು ಮನೆಗೆ ಒಳಗಡೆ ಬಂದ ಮೇಲೆ ದೇವ್ರ ಹತ್ರ ಕೂರಿಸಿ ಆರತಿ ಮಾಡಿ ಅವ್ರು ತಂದಿರುವಂಥ ಚಿನ್ನನ ಈಸ್ಕೊಳ್ಬೇಕು. ಸೊ ದೇವಸ್ಥಾನಕ್ಕೆ ಹೋಗಿ ಚಿನ್ನ ತಂದಿರ್ತಾರ, ಯಾವ ಥರ ತಂದಿರ್ತಾರೆ ಬಂದಮೇಲೆ ತೋರಿಸ್ತೀನಿ. ಇದು ಅವ್ರಿಗೆ ದೃಷ್ಟಿ ತೆಗಿಯೋದಿಕ್ಕೆ, ಅಲ್ಲಿ ಹೋಗ್ಬಿಟ್ಟು ಚಿನ್ನ ತಂದಿರ್ತಾರಲ್ವಾ, ಅದಕ್ಕೆ ದೃಷ್ಟಿ ತೆಗಿಯೋದಿಕ್ಕೆ ನಾನಿಲ್ಲಿ ಆರತಿ ರೆಡಿ ಮಾಡ್ಕೊಳ್ತಾ ಇರೋದು. ಸ್ನೇಹಿತರೆ, ನೀವು ಕೇಳ್ತಿದ್ರಲ್ವಾ ಅವತ್ತು ಬೆಡ್ ಕಟ್ಟಿದ್ದು ಚಿನ್ನ ತೆಗೆಸ್ಕೊಟ್ರ ಅಂತ ಒಬ್ರು ಕಾಮೆಂಟ್ ಮಾಡಿ ಕೇಳಿದ್ರು. ಸೊ ನೋಡಿ, ಚಿನ್ನ ತಂದ್ಕೊಟ್ಟಿದ್ರಿ. ಇದು ಓವರ್ ಅಂಡ್ ಅಬೋ ಚಿನ್ನ. ಏನ್ ಇಷ್ಟು ತಿಳ್ಕೊತಿದ್ದೀರಾ? ಟೆಂಪಲ್ ಅಲ್ಲಿ ಇಸ್ಕೊತಾ ಇದೆ, ಟೆಂಪಲ್ ಮುಚ್ಚಿಬಿಟ್ಟಿತ್ತು, ನಾನೇ ಕತ್ತಿಂದಾನೇ ಕಟ್ ಮಾಡಿ ಟಕ್ ಅಂತ ಆಮೇಲೆ ಅಲ್ಲೂ ಒಂದು ಸ್ವಲ್ಪ ಜನ ಇದ್ರೆ ಅವ್ರಿಗೂ ಕೊಡ್ತಿದ್ದೆ.
ಈಗ ಇದನ್ನ ನಾವು ಮುಂದಿನ ವರ್ಷದ ತನಕನೂ ಸ್ವಲ್ಪ ದೇವರ ಹತ್ರ ಇಟ್ಟಿರ್ತೀವಿ, ಸ್ವಲ್ಪ ನಮ್ಮ ಬೀರುವಿನ ಲಾಕರ್ ಅಲ್ಲಿ ಇಟ್ಟಿರ್ತೀವಿ. ಸೊ ನೆಕ್ಸ್ಟ್ ಇಯರ್ ಯಾವಾಗ ಅವರು ಹೊಸದಾಗಿ ತರ್ತಾರೋ ಇನ್ನೊಂದ್ಸರಿ, ಅವಾಗ ಇದನ್ನ ಡಿಸ್ಕಾರ್ಡ್ ಮಾಡ್ತೀವಿ. ಅಂದ್ರೆ ಒಣಗಿರೋ ಹೂವನ್ನ ಹೇಗೆ ನಾವು ಡಿಸ್ಕಾರ್ಡ್ ಮಾಡ್ತೀವೋ ಅದೇ ರೀತಿಯಲ್ಲಿ ಇದನ್ನ ಡಿಸ್ಕಾರ್ಡ್ ಮಾಡೋದು. ಇದು ಬ್ಲಾಕ್ಸ್ ಅಲ್ಲಿ ಮಾಡಿರೋ ಅಂತ ಫಾರ್ಮ್ ಹೌಸ್. ಇಲ್ಲಿ ಕುದುರೆ ಇದೆ, ಅಲ್ಲಿ ಡಾಂಕಿ ಇದೆ, ಫಾಕ್ಸ್ ಇದೆ, ಶೀಪ್ ಇದೆ, ಗೋಟ್ ಇದೆ, ಜಿಂಕೆ, ಕ್ಯಾಮಲ್, ಎಲಿಫೆಂಟ್. ಅದನ್ನ ಝೂ ಅನ್ನೋದ ಅಥವಾ ಫಾರ್ಮ್ ಅನ್ನೋದ ಗೊತ್ತಿಲ್ಲ. ಅವಳ ಹತ್ರ ಎಷ್ಟು ತರದ್ದು ಬ್ಲಾಕ್ಸ್ ಇತ್ತು, ಎಲ್ಲಾನು ಯೂಸ್ ಮಾಡಿಕೊಂಡು. ಡಾಮಿನೋಸ್ ಇತ್ತು, ಅದು ಬ್ಲಾಕ್ಸ್ ಎಲ್ಲಾನು ಯೂಸ್ ಮಾಡಿಕೊಂಡು ಒಂದು ವಾರದ ಹಿಂದೆ ಮಾಡಿದ್ದಿದ್ದು. ಸ್ಕೂಲು ಎಂಡ್ ಆದ್ಮೇಲೆ ಒಂದು ಸ್ವಲ್ಪ ದಿನಕ್ಕೆ ಮಾಡಿದ್ದು. ಒಂದು ವಾರದಿಂದ ಈ ಮ್ಯಾಟನ್ನು ನಾನು ತೆಗೆದಿಲ್ಲ. ಈ ಮ್ಯಾಟ್ ಹಾಗೇ ಇದೆ, ಅದ್ರ ಮೇಲ್ಗಡೆ ಈ ಬ್ಲಾಕ್ಸ್ ದಿನ ಒಂದು ಚೂರು ಮಾಡ್ತಾಳೆ, ಆಮೇಲೆ ಆಟಾಡೋದಕ್ಕೆ ಹೋಗ್ತಾಳೆ. ಸೊ ಇದು ಆಫೀಸ್ ರೂಮಲ್ಲಿ ಮಾಡಿರೋ ಅಂಥ ಫಾರ್ಮ್ ಹೌಸು. ನಾನು ಓಡಾಡಬೇಕಾದ್ರೆ ಎಲ್ಲಾನು ಬೀಳಿಸ್ಬಿಡ್ತಾ ಇದ್ದೆ, ನನ್ನ ಡ್ರೆಸ್ ತೆಗೆದ್ಬಿಟ್ಟು. ಅದಕ್ಕೆ ಯಾರು ಬೀಳ್ಸಿದ್ದು ಅಂತ ಬೇರೆ ಕೇಳೋಳು. ಸೊ ಈಗ ಇದನ್ನ ಎತ್ತೋದಕ್ಕೆ ಹೇಳಿದ್ದೀನಿ, ಯಾಕಂದ್ರೆ ಇನ್ನೇನು ಸ್ಕೂಲ್ ಶುರು ಆಗೋದ್ರಲ್ಲಿದೆ. ಆಮೇಲೆ ನಾವು ಸ್ವಲ್ಪ ಔಟಿಂಗ್ ಹೋಗಬೇಕು, ಆಟಾಡೋದಿಲ್ಲ, ಎತ್ಬಿಡು ಅಂತ ಹೇಳಿದ್ದೀನಿ. ಇವತ್ತು ಆಟಾಡೋದಕ್ಕೆ ಹೋಗೋ ಮುಂಚೆ ನೀನು ಇದನ್ನ ಎತ್ತಿಟ್ಬಿಟ್ಟು ಹೋಗು ಮಗಳೇ ಅಂತ ಹೇಳಿದ್ದೀನಿ. ಅವಳ ಫ್ರೆಂಡ್ಸ್ ಬಂದಾಗ ನೀನು ಬೇಕಿದ್ರೆ ಹೋಗು ಅಂತೆ, ಅಲ್ಲಿ ತನಕ ಇದನ್ನ ಎತ್ಬಿಡು ಅಂತ. ಸೊ ಅವಳು ಕೂತ್ಕೊಳ್ಳೋದಕ್ಕೂ ಅವಳ ಫ್ರೆಂಡ್ ಬಂದ್ಲು, ಆಟಾಡೋದಕ್ಕೆ ಬರ್ತೀಯಾ ಅಂತ ಹೇಳ್ಬಿಟ್ಟು. ಸೊ ಅವಳದು ಹೆಲ್ಪ್ ತಗೊಂಡು ಬೇಗ ಕ್ಲಿಯರ್ ಮಾಡ್ತಾ ಇದ್ದಾಳೆ. ಅಂದ್ರೆ ಇದೆಲ್ಲಾನು ಸಪ್ರೇಟ್ ಇಡಬೇಕು, ಎಲ್ಲಾನು ಒಂದ್ರಲ್ಲೇ ತುಂಬೋದಕ್ಕೆ ಆಗೋದಿಲ್ಲ. 4-5 ಥರದ ಬ್ಲಾಕ್ಸ್ಗಳಿದೆ, ಎಲ್ಲಾನು ಸಪ್ರೇಟ್ ಮಾಡಿ ನೀಟಾಗಿ ಎತ್ತಿಟ್ಕೊಳ್ತಾಳೆ. ನೋಡಿ, ಒಂದು ವಾರದಿಂದ ಎಷ್ಟು ಧೂಳಾಗಿದೆ ಈ ಮ್ಯಾಟ್ ಮೇಲೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗುಡಿಸ್ತಾನೆ ಇರಲಿಲ್ಲ ನಾನು. ಮ್ಯಾಟ್ ಮೇಲೆ ಪರ್ಕೆ ಹಾಕಿದ್ರೆ ಅದು ಪರ್ಕೆಲಿರೋ ಕಸ ಬೇಕಿದ್ರೂ ಇದನ್ನೇ ಎಳ್ಕೊಂಡ್ಬಿಡುತ್ತೆ ಮ್ಯಾಟ್. ಇದು ವೆಲ್ವೆಟ್ ಫೀಲ್ ಇರುತ್ತಲ್ಲ, ಅದಕ್ಕೆ ಇದ್ರ ಮೇಲ್ಗಡೆ ಒರೆಸೂ ಇಲ್ಲ, ಗುಡಿಸೂ ಇಲ್ಲ. ತುಂಬಾನೇ ಕಸ ಧೂಳು ಎಲ್ಲ ಆಗಿದೆ. ಮ್ಯಾಟ್ ಕ್ಲೀನ್ ಮಾಡಬೇಕು ಅಂದರೆ ವ್ಯಾಕ್ಯೂಮ್ ಕ್ಲೀನ್ ಇರಲೇಬೇಕು. ಸೊ ದೊಡ್ಡದು ಒಂದಿದೆ, ಅದ್ರ ಬದಲು ಇವತ್ತು ಚಿಕ್ಕದು ಯೂಸ್ ಮಾಡ್ತಾ ಇದ್ದಾಳೆ. ಇದು ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಅಂತ, ತುಂಬಾನೇ ಲೈಟ್ ಆಗಿರುತ್ತೆ, ಬೇರೆ ಅಟ್ಯಾಚ್ಮೆಂಟ್ಗಳಿರುತ್ತೆ. ಮ್ಯಾಟ್ ಕ್ಲೀನ್ ಮಾಡೋಕ್ಕೆ, ಸೋಫಾ, ಪಿಲ್ಲೋಸ್, ಬೆಡ್ ಕ್ಲೀನ್ ಮಾಡೋದಕ್ಕಿದು ಚೆನ್ನಾಗಿರುತ್ತೆ. ಸೊ ಇದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಚೆಕ್ ಮಾಡಿ. ನಾನು ಆ ಕಡೆ ಕೆಲಸ ಮಾಡ್ತಾ ಇದ್ದಾಳೆ, ನಾನು ಈ ಕಡೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾನು ಟೇಬಲ್ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲೆಲ್ಲಿ ಟೂಲ್ಸ್ ಇಡಬೇಕು ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಇದೆಲ್ಲ ಕೂಡ ರಾಜೇಶೇ ಅರೇಂಜ್ ಮಾಡ್ಕೊಂಡಿದ್ದು. ನಾನು ಬೆಳಿಗ್ಗೆ ಪೂಜೆಗೆ ಮಾಡ್ಕೊಂಡಿದ್ದೆ, ಸಂಜೆ ಪೂಜೆಗೆ ಎವ್ರಿ ಇಯರ್ ರಾಜೇಶೇ ರೆಡಿ ಮಾಡ್ಕೊಳ್ಳೋದು. ತುಂಬ ಟೂಲ್ಸ್ ಇದೆ, ನಾನು ಹೇಳಿದ್ನಲ್ವ ನಮ್ಮದು ಇಂಟೀರಿಯರ್ ಆಲ್ಮೋಸ್ಟ್ ಟಿ ವಿ ಯೂನಿಟ್, ಈ ಪಾರ್ಟಿಷನ್ ಎಲ್ಲಾನು ರಾಜೇಶೇ ಮಾಡಿದ್ದು. ಸೊ ಒಂದೊಂದೇ ಟೂಲ್ ತೊಗೊಂಡು ಇಟ್ಟಿದ್ದಾರೆ. ಬಟ್ ಅದನ್ನೆಲ್ಲಾನು ಇಡೋದಕ್ಕಾಗತ್ತಾ, ಒಂಚೂರು ಇಡಬೇಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಆ ಟೂಲ್ಸ್ನೆಲ್ಲ ಎಲ್ಲಿ ಇಟ್ಟಿದ್ದಾರೋ ಜಾಗದಲ್ಲಿ ಅಲ್ಲಿಗೆ ಡೈರೆಕ್ಟ್ ಹೋಗ್ಬಿಟ್ಟು ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿದ್ದಾರೆ. ಇದು ಗಾಜು ನಾನೇನಾದರೂ ಸ್ವಲ್ಪ ಕಲೆಗಳಾಗಿದೆ ಅನ್ನೋ ಹಾಗಿದ್ರೆ ಎಲೆಕ್ಟ್ರಿಕ್ ಸ್ಕ್ರಬ್ಬರ್ ಇದೆ, ಅದರಲ್ಲಿ ಸ್ಪಾಂಜ್ ಇದೆ, ಅದರಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿ ಶೈನ್ ಬರುತ್ತೆ. ಇವತ್ತು ಅದು ಯೂಸ್ ಮಾಡೋಕ್ಕೆ ಮೂಡಿಲ್ಲ ಅಂದ್ಬಿಟ್ಟು ಕಾಲಿನ್ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಕಾಲಿನ್ ಯೂಸ್ ಮಾಡಿದಾಗ ಬಟ್ಟೆಲಿ ಒರೆಸ್ಬಾರ್ದು, ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರಲ್ಲಿ ಒರೆಸ್ಬೇಕು, ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಈಗ ನನ್ನ ಟೇಬಲ್ನ ಸೆಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ಡೆಕೋರೇಟಿವ್ ಪೀಸಸ್ನ ಇಟ್ಟಿದ್ದೀನಿ. ಇದೆಲ್ಲ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಲೈಕ್ ಈ ಮ್ಯಾಟ್ ಮೇಲೆ ನಾನು ಇಡ್ತಾ ಇದ್ದೀನಿ ಎಲ್ಲಾನು. ಸೊ ಮ್ಯಾಟ್, ಲ್ಯಾಂಪ್, ಕ್ಯಾಂಡಲ್ ಇದೆಲ್ಲ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಆ್ಯಂಡ್ ಹೂವು, ವೇಸ್ ಎಲ್ಲಾನು ಅದ್ರ ಲಿಂಕ್ ನಾನು ಹಾಕಿರ್ತೀನಿ ಅಥವಾ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ನೀವು ಇಂಟ್ರೆಸ್ಟ್ ಇರೋರು ಯಾರಾದರೂ ಚೆಕ್ ಮಾಡ್ಬೋದು ಅದನ್ನು. ಇದು ನಾನು ಎವ್ರಿ ವೀಕ್ ಕ್ಲೀನ್ ಮಾಡ್ತೀನಿ, ಅಂದರೆ ಜಸ್ಟ್ ಡಸ್ಟ್ ಮಾಡ್ತೀನಿ. ಇವತ್ತು ನೋಡ್ತೀನಿ ಗ್ಲಾಸ್ ಶೈನೇ ಇರಲಿಲ್ಲ, ಅದಕ್ಕೆ ಇದಕ್ಕೂ ಕೂಡ ಕಾಲಿನ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂಥರ ಗೋಲ್ಡನ್, ನಿಮಗೆ ಹತ್ತಿರದಿಂದ ನೋಡಿದ್ರೆ ಇದು ಪ್ಲೇನ್ ಗ್ಲಾಸ್ ಅಲ್ಲ, ಕ್ರ್ಯಾಕ್ಡ್ ಗ್ಲಾಸ್. ಅದು ಚೆನ್ನಾಗಿದೆ. ಸೆಟ್ ಆಫ್ 2 ಬರುತ್ತೆ, ಸೆಟ್ ಆಫ್ 1 ಕೂಡ ಬರುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಕ್ಯಾಂಡಲ್ ಸೆಂಟೆಡ್, ಬಟ್ ಈಗ ತುಂಬ ದಿನ ಆಯ್ತಲ್ಲ ಇಟ್ಟು, ಅದ್ರ ಸೆಂಟ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಆ್ಯಂಡ್ ಇದು ನಾನು ಕಾಶ್ಮೀರ್ಗೆ ಹೋದಾಗ ಅಲ್ಲಿ ತಗೊಂಡಿದ್ದು ಶಿಕಾರ. ಸ್ನೇಹಿತರೆ, ಇವತ್ತು ತಿಂಡಿಗೆ ನಾನು
ದೋಸೆ ಮಾಡಿದ್ರಿ, ಪಡ್ಡು ಮಾಡೋಣ ಅಂದ್ಕೊಂಡೆ. ಸಾನು ಕೇಳಿದ್ದಕ್ಕೆ ಇಲ್ಲ ದೋಸೆ ಮಾಡು ಅಂತ. ದೋಸೆ ಅಂದರೆ ಪ್ಲೇನ್ ದೋಸೆ ಅಲ್ಲ, ಅದಕ್ಕೆ ಆನಿಯನ್ನು ಅಂದರೆ ಪಡ್ಡುಗೆ ಏನೆಲ್ಲ ಹಾಕ್ತೀವಲ್ವ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಕ್ಯಾರೆಟ್ ಎಲ್ಲನೂ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಒಗ್ಗರಣೆ ಕೊಟ್ಟು ಪಡ್ಡು ಮಾಡೋದು. ಸೊ ಇದು ಅದೇ ಎಲ್ಲನೂ ಹಾಕಬೇಕು, ಒಗ್ಗರಣೆ ಒಂದು ಕೊಡೋಂಗಿಲ್ಲ. ಸೊ ಪಡ್ಡು ಬೇಡ ನನಗೆ, ಆನಿಯನ್ ದೋಸೆ ಮಾಡಿಕೊಡು ಅಂದರು. ಸೊ ಆನಿಯನ್ ದೋಸೆ ಮಾಡಿದ್ದೆ, ಆಯಿತು. ಸೊ ಟೇಬಲ್ ಕೂಡ ಕ್ಲೀನ್ ಆಯಿತು. ಇವತ್ತು ದೇವರು ನಾನು ಕೂರಿಸಿಲ್ಲ, ಅದು ದೇವರು ಇರೋದು ನಮ್ಮ ಅತ್ತೆ ಮನೆಯಲ್ಲಿ, ಅವ್ರು ಕೂರಿಸಿರ್ತಾರೆ. ಇವತ್ತು ವಿಸರ್ಜನೆ ಮಾಡ್ತಾರೆ, ಅದ್ರ ಫೋಟೋ ತೋರಿಸ್ತೀನಿ ನೋಡಿ ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ. ದೊಡ್ಡದಾಗಿರೋ ಒಂಥರ ಟ್ರೇಯಲ್ಲಿ ಇಡ್ತಾರೆ, ಅದ್ರ ಮಧ್ಯ ಮಣ್ಣು ಹಾಕ್ತಾರೆ, ಅದಕ್ಕೆ ಬೀಜಗಳು 9 ಧಾನ್ಯಗಳನ್ನು ಹಾಕ್ತಾರೆ ಮೊದಲನೇ ದಿನ. ಅದು 10ನೇ ದಿನದ ತನಕ ಇಷ್ಟಿಷ್ಟುತ್ತ ಬಂದಿರುತ್ತೆ. ಅದ್ರ ಮಧ್ಯ ಕಳಶ ಇಟ್ಟಿರ್ತಾರೆ, ಕಳಶಕ್ಕೆ ಮೇಲ್ಗಡೆಯಿಂದ ಹೂವು ಬಿಡ್ತಾರೆ. ಆಮೇಲೆ ದಿನ ಒಂದೊಂದು ನೈವೇದ್ಯ ಮಾಡಬೇಕು, ಒಂದು ಪರ್ಟಿಕ್ಯುಲರ್ ಇರುತ್ತೆ ಇದನ್ನೇ ಮಾಡಬೇಕು ಅಂತ, ಆ ಥರ. ಸೊ ಅವ್ರು ಅಲ್ಲಿ ಕೂರ್ಸೋದ್ರಿಂದ ನಾನು ಇಲ್ಲೇನು ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ. ದೇವಿ ಕಳಶ ನಾನು ಇಟ್ಕೊಳ್ಬೋದು, ಇದು ಬೇರೆ ಅದು ಬೇರೆ. ಆದರೆ ನಾನು ಫಾರ್ ಸಮ್ ರೀಸನ್ ನಾನು ಇಟ್ಟಿಲ್ಲ ಕಳಶ. ನೆಕ್ಸ್ಟ್ ಇಯರ್ ನೋಡ್ತೀನಿ ಹೇಗಿರುತ್ತೆ ಟೈಮು, ಆವಾಗ ಬೇಕಿದ್ರೆ ಕಳಶ ಇಟ್ಟು ನಿಮಗೆ ಫುಲ್ ಡಿಟೇಲ್ ಆಗಿ ಹೇಗೆಲ್ಲ ಕೂರಿಸೋದು, ಯಾಕೆ ಕೂರಿಸೋದು ಅದೆಲ್ಲನೂ ತಿಳಿಸ್ತೀನಿ. ಸೊ ಅದಾಯಿತು. ಇವತ್ತು ಅಲ್ಲಿ ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡಿ ದೇವ್ರನ್ನೆಲ್ಲ ಎತ್ತಿಟ್ಬಿಟ್ಟು ಮತ್ತು ಆಯುಧಗಳನ್ನೆಲ್ಲನೂ ವಿಸರ್ಜನೆ ಮಾಡಿ, ಅದೇ ರೀತಿಯಲ್ಲಿ ನಾನು ಈಗ ಎಲ್ಲ ಆದಮೇಲೆ ನಾನ್ ವೆಜ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ರಾಜೇಶ್ ಹೋಗಿದ್ದಾರೆ. ಇವತ್ತು ಮಟನ್ಗೆ ತುಂಬ ಡಿಮಾಂಡ್ ಇರುತ್ತೆ. ನಾವು ರೆಗ್ಯುಲರಾಗಿ ತೊಗೊಳೋದಿಲ್ಲ ಅಲ್ವಾ. ಸೊ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಎಲ್ಲಿ ಚೆನ್ನಾಗಿ ಸಿಗಲ್ಲ, ಯಾವ ಟೈಮಿಗೆ ಸಿಗುತ್ತೆ ಅಂತ ಏನೂ ಗೊತ್ತಿರೋದಿಲ್ಲ. ಹೋಗಿರ್ತಾರೆ ರಾಜೇಶ್, ಒಂದು ಕಡೆ ಖಾಲಿ ಆಗ್ಬಿಟ್ಟಿರುತ್ತೆ, ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲನೂ ಹೋಗಿ ಬಂದಿರ್ತಾರೆ. ಸೊ ಆ ಥರ ಇಲ್ಲಿ ಮೆಟ್ರೋ ಇದೆ ಅಲ್ವಾ, ಯಶವಂತಪುರ ಮೆಟ್ರೋ, ಅಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಯಾವಾಗಲೂ ಅಲ್ಲಿನ ತಂದಿದ್ರು. ಬಟ್ ಪ್ರಾಬ್ಲಮ್ ಏನಂದರೆ ಅವರು 1 kg ತೊಗೋಬೇಕಂತೆ ಮಿನಿಮಮ್. ನಮ್ಗೆ 1 kg ತುಂಬ ಆಗುತ್ತೆ, ಅದಕ್ಕೆ ಸ್ವಲ್ಪ ಸಾಕು ಅಂತ. ಸೊ ಅವ್ರು ಬರೋ ತನಕ ನಾನೀಗ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಇವತ್ತು ಮಟನ್ ಅಂತ ಹೇಳಿಬಿಟ್ಟು ಕೈಮಾ ಮಾಡ್ತಾ ಇದ್ದೀನಿ. ಮಟನ್ ನಮ್ಮ ಮನೇಲಿ ಯಾರಿಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ರಾಜೇಶ್ಗೆ ಅದು ರೆಡ್ ಮೀಟ್ ಅಂದರೆ ಅವ್ರು ಬೇಡ ಅಂತಾರೆ, ಯಾಕಂದರೆ ಅದರಲ್ಲಿ ಫ್ಯಾಟ್ ತುಂಬ ಇರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಇಟ್ಸ್ ನಾಟ್ ಗುಡ್ ಅಂತ ಹೇಳ್ಬಿಟ್ಟು. ಇನ್ನು ನಾವು ಮೊದಲಿಂದನೂ ತಂದು ಮನೇಲಿ ಮಾಡಿಲ್ಲ ಅಲ್ವಾ, ಅದಕ್ಕೆ ಸಾನುಗೂ ಅದು ಅಭ್ಯಾಸ ಇಲ್ಲ, ಅವಳಿಗೆ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ಊರಿಗೆ ಹೋದಾಗ ಬರೀ ಮಟನ್ನೇ ಮಾಡೋದು ಅತ್ತೆ ಮನೆಗೆ. ಅಲ್ಲಿ ಅವ್ರಿಗೆಲ್ಲ ಮಟನ್ ಬೇಕು, ನಮಗೆ ಚಿಕನ್ ಬೇಕು. ಸಾನು ಅಂದರೆ ಅಲ್ಲಿ ಹೋದಾಗ ಮಟನ್ ತಿನ್ನೋದೇ ಇಲ್ಲ. ಬಟ್ ನಾವು ಈ ಹಬ್ಬಕ್ಕೆ ಮಾತ್ರನೇ ಮಟನ್ ತರಲೇಬೇಕು ಅಂತ ತರೋದು. ಮಟನಲ್ಲಿ ನಾವು ಈ ಥರ ಕೈಮಾ ಮಾಡಿಸ್ಕೊಂಡು ಬಂದು ಕೈಮಾದು ಗೊಜ್ಜು ಮಾಡ್ತೀನಿ ಅಷ್ಟೇ. ಅದ್ರ ಜೊತೆ ಸ್ವಲ್ಪ ಮಟನ್ನು ಈ ಪೀಸಸ್ ಇರುತ್ತಲ್ವ, ಗಟ್ಟಿ ಪೀಸಸ್, ಅದನ್ನು ಕೂಡ ಇದ್ರ ಜೊತೆನೇ ಹಾಕಿ ಮಾಡ್ತೀನಿ. ಅದನ್ನು ಸಪ್ರೇಟ್ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಕೈಮಾ ಆದರೆ ಜಸ್ಟ್ ಸಾರು ಮಾಡಿಬಿಟ್ಟು ಅದ್ರೊಳಗಡೆ ಹಾಕ್ಬಿಡ್ಬೋದು. ಇದಾದರೆ ಸ್ವಲ್ಪ ಬೇಯಬೇಕಲ್ಲ ಅಂತ ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ಡಿಸಾನೋದು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಚೂರು ಅಷ್ಟೇ. ಅದು ಈರುಳ್ಳಿ ಫ್ರೈ ಆಗೋ ಅಷ್ಟು, ಯಾಕಂದರೆ ಇದೇನೆ ತುಂಬ ಎಣ್ಣೆ ಬಿಡತ್ತೆ, ಇದು ಮೊದಲೇ ತುಂಬ ಫ್ಯಾಟ್ ಇರುತ್ತೆ ಇದರಲ್ಲಿ. ಸೊ ಅದಕ್ಕೆ ಒಂದು ನೋಡಿ ಇಷ್ಟೇ ಪೀಸ್ ಇರೋದು, ಅದನ್ನು ಮಾತ್ರನೇ ಒಗ್ಗರಣೆ ಕೊಟ್ಕೊಳ್ತೀನಿ. ಆಮೇಲೆ ಇದು ಒಗ್ಗರಣೆ ಆದಮೇಲೆ ನೀರು ಹಾಕಿ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ಮಸಾಲೆ ಸೇರಿಸ್ಬಿಟ್ಟು ಕೂಗಿಸ್ಕೊಳ್ತೀನಿ. ಸೊ ಎಲ್ಲನೂ ರೆಡಿ ಇರುತ್ತೆ. ಲಾಸ್ಟಲ್ಲಿ ಕೈಮಾ ಉಂಡೆ ಹಾಕ್ಬಿಟ್ಟು ಒಂದು ಕುದಿ ಬರ್ಸಿದ್ರೆ ಕೈಮಾ ಸಾಂಬಾರು ಅಥವಾ ಕೈಮಾ ಗೊಜ್ಜು ರೆಡಿ. ನಾನು ಕೈಮಾ ಮಸಾಲೆ ಹೇಗೆ ಮಾಡೋದು ಅಂತ ಏನು ತೋರಿಸಿಲ್ಲ, ನಿಮಗೆ ತೋರಿಸ್ಬೇಕು ಅಂದರೆ ಹೇಳಿ. ನಾನು ಚಿಕನ್ಗೆ ಏನು ಮಾಡ್ತೀನೋ ಅದೇ ಥರ ಮಾಡೋದು, ಬಟ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಲಿ ಅಥವಾ ಖಡಾ ಮಸಾಲ ಆಗಲಿ ಅಂದರೆ ಗರಂ ಮಸಾಲ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಅಷ್ಟೇ. ಸ್ನೇಹಿತರೆ, ಸಂಜೆ ಆಗಿದೆ, ಊಟ ಎಲ್ಲ ಆಯಿತು. ಕೈಮಾ ಸ್ವಲ್ಪ ಪ್ರಾಬ್ಲಮ್ ಕೊಡ್ತು. ಏನಂದರೆ ಅದು ಕೆಲವೊಂದು ಸಾರಿ ಉಂಡೆ ಸರಿಯಾಗಿ ಕಟ್ಟೋದೇ ಇಲ್ಲ, ಅದೇನು ಜಾಸ್ತಿ ಫ್ಯಾಟ್ ಹಾಕ್ಬಿಟ್ಟಿರ್ತಾರ. ಆ್ಯಂಡ್ ತುಂಬ ಸಣ್ಣಗೆ ಕಟ್ ಮಾಡಿರಲಿಲ್ಲ, ದಪ್ಪ ದಪ್ಪನೇ ಇತ್ತು. ಹಾಗಾಗಿ ಒಂದು ಗೂಡ್ತಾನೇ ಇರಲಿಲ್ಲ. ಅದನ್ನು ಮತ್ತೆ ಒಂದು ಸಾರಿ ನಾನು ಮಿಕ್ಸಿ ಮಾಡಿಕೊಂಡು ಆಮೇಲೆ ಮಾಡಿದೆ, ಸರಿ ಬಂತು ನೋಡಿ. ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತಲ್ವ ಈ ಥರ ಆಗ್ಬಿಟ್ರೆ. ಈ ಅಂಗಡಿಯವರು ಸರಿಯಾಗಿ ಕೊಡೋದೇ ಇಲ್ಲಪ್ಪ, ಬರೀ ಈ ಥರನೇ. ಅದಕ್ಕೆ ರಾಜೇಶ್ ಅಂತಾರೆ, ಅಲ್ಲಿ ಮಾಡ್ಸೋದು ಬೇಡ ಕಣು, ನೀನೇ ಬಂದ್ಮೇಲೆ ಮಾಡ್ಕೋ ಅಂತ. ಮಾಡ್ಕೊಳ್ಳೋದಕ್ಕೆ ಇನ್ನೂ ಎಕ್ಸ್ಟ್ರಾ ಟೈಮ್ ಇಡ್ಸುತ್ತಲ್ಲ ನೋಡಿ, ಅಲ್ಲೇ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಈ ಥರ ಮಾಡ್ತಾರೆ. ಸೊ ಅದು ಸ್ವಲ್ಪ ಮಧ್ಯೆ ಟೆನ್ಷನ್ ಆಯಿತು. ಅದಾದಮೇಲೆ ಈಗ ಊಟ ಮುಗಿಸಿ ಕೂತ್ಕೊಂಡಿದ್ದೆ.
ಇವಾಗ ಎದ್ದಿದ್ದೀನಿ, ನೆಕ್ಸ್ಟ್ ಮುಂದೆ ಕೆಲಸ ಶುರು ಮಾಡಬೇಕು. ನಾವು ಔಟಿಂಗ್ ಹೋಗ್ತಾ ಇದ್ದೀವಿ, ಅದಕ್ಕೆ ಸ್ವಲ್ಪ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳೋಣ. ಅಂದರೆ ಪ್ಯಾಕಿಂಗ್ ಅಲ್ಲ, ಜಸ್ಟ್ ಚೂಸಿಂಗ್, ಯಾವ್ದು ಹಾಕೊಳ್ಳೋದು ಯಾವುದು ಬೇಡ ಅಂತ ನೋಡ್ತಾ ಇದ್ದೆ. ಒಂದು ನಾಳೆ ಹಾಕೊಳ್ಳೋದಕ್ಕೆ, ಅಲ್ಲಿ ಬರಬೇಕಾದ್ರೆ ಹಾಕೊಳ್ಳೋದಕ್ಕೆ ನೈಟ್ ಸೂಟು, ಸ್ವಿಮ್ ಸೂಟು, ಇನ್ನೊಂದು ಎಕ್ಸ್ಟ್ರಾ ಆ ಥರ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದು ಡ್ರೆಸ್ಸು ನಾನು ಲಾಂಗ್ ಬ್ಯಾಕ್, ಅಂದರೆ ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬಕ್ಕೂ ಯುಗಾದಿಗೂ ಏನೋ ತೊಗೊಂಡಿದ್ದು. ಇದು ಚೆನ್ನಾಗಿದೆ, ಫ್ರಾಕ್ ಥರ, ಲಾಂಗ್ ಫ್ರಾಕ್. ಈಗ ಯಾರಿಗಾದ್ರೂ ಟಮ್ಮಿ ಏರಿಯಾ ಜಾಸ್ತಿ ಇದೆ ಅಂದಾಗ ಅವ್ರು ಇದನ್ನು ಹಾಕೊಂಡ್ರು ಕೂಡ ಹಗ್ ಮಾಡೋದಿಲ್ಲ ಟಮ್ಮಿ ಏರಿಯಾಗೆ, ಸೊ ಅದು ಹೈಲೈಟ್ ಆಗೋದಿಲ್ಲ. ಆ ಥರ ಇದು ಚೆನ್ನಾಗಿದೆ. ಆ್ಯಂಡ್ ನೀ ಕೆಳಗಡೆ ಆಲ್ಮೋಸ್ಟ್ 3/4 ಒಂದು ಇಷ್ಟುದ್ದ ಏನೋ ಆ್ಯಂಕಲಿಂದ ಇಷ್ಟುದ್ದ ಗ್ಯಾಪ್ ಸಿಗುತ್ತೆ ಅಷ್ಟೇ. ಸೊ ಚೆನ್ನಾಗಿದೆ. ಇದನ್ನು ಕಾಟನ್ದು, ರೇಯಾನ್ದು ಅಲ್ಲ, ಕಾಟನ್ದು ಪ್ಯಾಟರ್ನ್ ನನಗೆ ಇಷ್ಟ ಆಯಿತು. ಸೊ ಇದು ಲಿಂಕ್ ನಾನು ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಮಾಡರ್ನ್ ಆಗಿ ಡ್ರೆಸ್ಸು ಚೆನ್ನಾಗಿದೆ. ಅದು ಇಷ್ಟ ಆಗಲಿಲ್ಲ ನಿಮಗೆ ಡ್ರೆಸ್ ಹಾಕೋದಕ್ಕೆ ಅಂದರೆ ಬೇರೆ ಟೈಮಲ್ಲಿ ಅದಕ್ಕೆ ಪ್ಯಾಂಟ್ ಹಾಕ್ಕೊಂಡು ಕುರ್ತಿ ಥರನೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಒಂದು ಶರ್ಟ್, ವೈಟ್ ಆ್ಯಂಡ್ ಎಲ್ಲೋ ಸ್ಟ್ರೈಪ್ ಇರೋವಂಥ ಕಾಟನ್ ಶರ್ಟು. ಇದು ಸಿಕ್ಕುತ್ತಾ ನೋಡ್ತೀನಿ, ಸಮ್ಟೈಮ್ಸ್ ಸಿಗೋದಿಲ್ಲ. ಆ್ಯಂಡ್ ಇದು ಸ್ಕರ್ಟು ನಾನು ತೋರಿಸಿದ್ದೆ, ನಾನು ಅವತ್ತು ಹೇಳಿದೆ ಅಲ್ವಾ, ಐ ಕಾಂಟ್ ವೇಟ್ ಟು ವೇರ್ ದಿಸ್ ಅಂತ. ಯಾವುದು ಟ್ರಿಪ್ ಹೋದಾಗ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಈಗ ಸದ್ಯಕ್ಕೆ ಈ ವರ್ಷದ ಟ್ರಿಪ್ ಯಾವುದು ಪ್ಲ್ಯಾನ್ ಮಾಡ್ತಾ ಇಲ್ಲ, ಅದಕ್ಕೆ ಇದನ್ನು ಈಗಲೇ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ಕ್ಲೋತು, ಅದರ ಕ್ವಾಲಿಟಿ, ಲುಕ್, ಫೀಲು ಎಲ್ಲಾನು. ಇದಂತೂ ಫುಲ್ ಆ್ಯಂಕಲ್ ತನಕನೇ ಬರುತ್ತೆ, ನೀ ತನಕ ಓಪನ್ ಇದೆ, ನೀಯಿಂದ ಬಿಲೋ ಓಪನ್ ಇರುತ್ತೆ. ಬಟ್ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ. ಅವತ್ತು ಹಾಕೊಂಡಿದ್ದೆ ಮನೆಯಲ್ಲಿ. ಇನ್ನು ಇದು ನನ್ನ ಬರ್ತ್ಡೇ ಡ್ರೆಸ್ಸು, ಹೋದ ವರ್ಷದ ನೆನಪಿಲ್ಲ. ಇದು ಲಾಂಗ್ ಗೌನು. ಇದು ಕೂಡ ಸ್ನೇಹಿತರೆ ಒಂಥರ ಸ್ಲಿಮ್ ಆಗಿ ಕಾಣ್ತೀನಿ ಇದನ್ನು ಹಾಕೊಂಡಾಗ. ಇದು ಕೂಡ ಅಷ್ಟೇ, ಟಮ್ಮಿ ಏರಿಯಾಗೆ ಹಗ್ಗು ಮಾಡೋದಿಲ್ಲ, ಸ್ವಲ್ಪ ಅಗ್ಲಕ್ಕೆ ಬರುತ್ತೆ. ಇಲ್ಲಿಂದ ಅಗ್ಲಕ್ಕೆ ಬರೋದ್ರಿಂದ ಟಮ್ಮಿ ಹೈಲೈಟ್ ಆಗೋದಿಲ್ಲ. ಸೊ ಇದು ಕೂಡ ಚೆಕ್ ಮಾಡಿ. ಇದನ್ನು ಸಿಗತ್ತೆ ಅಮೆಝಾನಲ್ಲಿ ಅಥವಾ ಮಿಂತ್ರಲ್ಲಿ ಎಲ್ಲಾದರೂ ಸಿಗುತ್ತೆ, ನೋಡ್ತೀನಿ. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಅಂದರೆ ಲಿಂಕ್ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕ್. ಓಕೆನಾ, ಚೆಕ್ ಮಾಡಿ. ಈಗ ಸದ್ಯಕ್ಕೆ ಇಷ್ಟು ಫೈನಲ್ ಮಾಡಿದ್ದೀನಿ, ಈಗ ಸಾನೋದು ಫೈನಲ್ ಮಾಡಬೇಕು.